ಗೋಡ್ಸೆ ಮಾನಸಿಕವಾಗಿ ಸಿದ್ಧನಾಗಿದ್ನಲ್ಲ, ಆ ಸಿದ್ಧನಾಗಿದ್ದರ ಒಂದು ಇಣುಕು ನೋಟ ನಮಗೆ ಸಿಗಬೇಕಾದ್ರೆ ಒಂದು ಪ್ಯಾರಡೈಸ್ ನೋವು ಅಂತ ಒಂದು ಸಿನಿಮಾ ಇದೆ. ಆ ಸಿನಿಮಾ ನೋಡಬೇಕು. ಈ ಗಾಂಧೀಜಿಯ ಹತ್ಯೆಯಾದ ಸಂದರ್ಭದಲ್ಲಿ ಸೌತ್ ಕೆನರಾದ ಕೊಂಕಣಸ್ಥರು ಅವರ ಭಾಷೆಯಲ್ಲಿ ಪಾಯಸ ಅನ್ನೋದಕ್ಕೆ ಗೊಡ್ಸೆ ಅಂತ ಕರೀತಿದ್ರಂತೆ. ಊಟದ ಸಂದರ್ಭದಲ್ಲಿ ಅವನ ಹೆಸರನ್ನು ನಾವು ತೆಗೀಬಾರ್ದು ಅಂತ ಅದನ್ನು ಗೊಡ್ಡಿ ಅಂತ ಮಾಡಿದ್ರಂತೆ. ಅವನ ಹೆಸರು ಊಟದ ಸಂದರ್ಭದಲ್ಲಿ ಕೂಡ ಹೇಳಬಾರ್ದು ನಾವು ಅಂತ. ಸುಮಾರು ಒಂದು 35 ವರ್ಷಗಳ ಹಿಂದೆ ನನಗೆ ಸೈಕಾಲಜಿ ಪಾಠ ಹೇಳಿದ ಪ್ರೊಫೆಸರ್ ಎಸ್ ಕೆ ರಾಮಚಂದ್ರರಾವ್ ಅವರು ಗಾಂಧಿ ಭವನದಲ್ಲಿ ಒಂದು ಭಾಷಣ ಮಾಡಿದ್ರು. ಆ ಭಾಷಣಕ್ಕೆ ಒಂದು ಚಿಕ್ಕದೊಂದು ಪುಸ್ತಕನೂ ಬರೆದುಕೊಟ್ರು, ಗಾಂಧೀಜಿಯ ಧರ್ಮದೃಷ್ಟಿ ಅಂತ. ಆ ಟೈಮಲ್ಲಿ ನಾನು ಅವ್ರಿಗೆ ಒಂದು ಸ್ವಲ್ಪ ಸಹಾಯ ಮಾಡಿದ್ದೆ. ಅಂದರೆ ಅವ್ರ ಜೊತೆಗೆ ಅವ್ರ ಮಾತೆಲ್ಲ ಕೇಳ್ತಾ ಇದ್ದೆ, ಶಾರ್ಟ್ ಹ್ಯಾಂಡಲ್ಲಿ ಒಂದಿಷ್ಟೆಲ್ಲ ಬರ್ಕೊಳ್ತಾ ಇದ್ದೆ. ಅವ್ರು ನನಗೆ ಕೆಲವೊಂದಿಷ್ಟು ಮಾತನ್ನು ಇಂಗ್ಲೀಷಲ್ಲಿ ಹೇಳ್ತಾಯಿದ್ರು. ಅವರು ಅವತ್ತು ನನಗೆ ಏನು ಹೇಳಿದ್ರು ಅಂತ ಒಂದು ಕೊಟೇಶನನ್ನು ಓದುತ್ತಾ ನನ್ನ ಮಾತನ್ನ ಶುರು ಮಾಡ್ತೀನಿ. ಅಂದರೆ ಆ ಭಾಷಣ ಆದಮೇಲೆ ಮೈ ಟೀಚರ್ ವಾಸ್ ಎಕ್ಸ್ಪ್ಲೋರಿಂಗ್ ದಿ ಡಾರ್ಕರ್ ಸೈಡ್ ಆಫ್ ದಿ ಹ್ಯೂಮನ್ ಬಿಹೇವಿಯರ್. ಹಿ ಮೇಡ್ ಅ ಸ್ಟೇಟ್ಮೆಂಟ್, ಬ್ಯಾಡ್ ಮೆನ್ ಡೂ ವಾಟ್ ಗುಡ್ ಮೆನ್ ಡ್ರೀಮ್ ಅಂತ ಒಂದು ಮಾತು ಹೇಳಿದರು. ಅನ್ ಯೂನಿವರ್ಸಲ್ ಡೆಫಿನೇಷನ್ ಆಫ್ ಈವಿಲ್ ಈಸ್ ಇಂಪಾಸಿಬಲ್. ಈವಿಲ್ is a complicated concept akin to a thick rope of many strands in which philosophers and theologians become entangled. Evil is the eye of the beholder, influenced by social, political, religious, philosophical, psychological and other factors. For example, combatants frequently demonize their enemies as evil, even while each side is certain God is on its side. The 9/11 terrorists believed that killing thousands of innocent people would ensure their entrance into paradise. ಗೋಡ್ಸೆ ಮಾನಸಿಕವಾಗಿ ಸಿದ್ಧನಾಗಿದ್ನಲ್ಲ, ಆ ಸಿದ್ಧನಾಗಿದ್ದರ ಒಂದು ಇಣುಕು ನೋಟ ನಮಗೆ ಸಿಗಬೇಕಾದ್ರೆ ಒಂದು ಪ್ಯಾರಡೈಸ್ ನೋವು ಅಂತ ಒಂದು ಸಿನಿಮಾ ಇದೆ. ಆ ಸಿನಿಮಾ ನೋಡಬೇಕು. ತುಂಬ ಅದ್ಭುತವಾಗಿರೋ ಸಿನಿಮಾ ಅದು. ಸೊ ಇವತ್ತು ಗೋಡ್ಸೆ ಮನಸ್ಥಿತಿ ಬಗ್ಗೆ ಮಿಸ್ಟರ್ ದಿನೇಶ್ ಗುಂಡೂರಾವ್ ಅವರು, ಪ್ರೊಫೆಸರ್ ನಾರಾಯಣ್ ಅವರು ಭಾಳ ವಿಶದವಾಗಿ ಮಾತಾಡಿದ್ದಾರೆ. ಇವತ್ತು ಇದು ಪಾರ್ಥೇನಿಯಂ ಥರ ಹಬ್ಬಿದೆ ಎಲ್ಲ ಕಡೆ. ಈಗೊಂದು 15 ದಿನದಿಂದ ಇಬ್ಬರು ಲಿಟ್ರೇಚರ್ ಟೀಚರ್ಸ್ ನನ್ನ ತೋಟದಲ್ಲಿ ಇರ್ತೀನಿ, ಅಲ್ಲಿ ಬಂದಿದ್ದರು. ನನ್ನ ತೋಟದಲ್ಲಿ MS ಮೂರ್ತಿಯವರು ನನಗೆ ಕೊಟ್ಟಿರೋ ಗಾಂಧೀಜಿಯ ಒಂದು ಫೋಟೋ ಇದೆ. ಅವ್ರು ಒಳಗೆ ಬಂದು ಮಾತಾಡ್ತಾ ಏನಯ್ಯ ಗಾಂಧೀಜಿಯ ಫೋಟೋ ಹಾಕ್ಕೊಂಡ್ಬಿಟ್ಟಿದ್ಯಾ ನೀನು, ಯಾಕೆ ಸಮಸ್ಯೆ ಏನು, ನೀನು ಹಿಂದೂ ಅಲ್ವಾ ಅಂತೆಲ್ಲ ಶುರು ಮಾಡಿದ್ರು ಇವರು ಸಾಹಿತ್ಯದ ಟೀಚರ್ಸ್. ನಾನು ಒಂದೇ ಒಂದು ಪ್ರಶ್ನೆ ಕೇಳಿದೆ, ಈ ಹಿಂದೂ ಅಂತ ನೀವು ಸುಮಾರು ಸತಿ ನಿಮ್ಮ ಮಾತಲ್ಲಿ ಹೇಳಿದ್ದೀರಾ, ವಾಟ್ ಆರ್ ದಿ ಸೇಲಿಯಂಟ್ ಫೀಚರ್ಸ್ ಆಫ್ ಹಿಂದೂಯಿಸಮ್ ಅಂತ ಹೇಳ್ಬೋದಾ? ಒಂದು 5, 6 ಅಥವಾ ಒಂದು 10 ಒಂದೇ. ಒಬ್ಬರೇನೋ ಶುರು ಮಾಡಿದ್ರು, ಅವ್ರು ಒಂದೊಂದು ಫೀಚರ್ ಹೇಳಿದಾಗಿ ನಾನು 4 ಕ್ವಶನ್ ಕೇಳಿದೆ. ಆಮೇಲೆ ಅವ್ರು ಹೇಳಿದ್ರು, ನೀನು ಅಡ್ವೊಕೇಟ್ ಆಗಬೇಕಾಗಿತ್ತು, ಮರ್ಡರ್ ಮಾಡಿರೋನಿಗೇ ಕಾಂಪನ್ಸೇಷನ್ ಕೊಡಿಸ್ತಾ ಇದ್ದಿ ಅಂದ್ಬಿಟ್ಟು ಮಾತು ನಿಲ್ಲಿಸ್ಬಿಟ್ರು. ಸೊ ಇಲ್ಲಿ ವಿಷಯ ಏನಂದರೆ, ಇದು ಒಂದು ಪ್ರಸಂಗ. ಇನ್ನೊಂದು ಪ್ರಸಂಗ, ನಮ್ಮ ಸ್ನೇಹಿತರೊಬ್ಬರು ತೋಟಕ್ಕೆ ಬಂದಿದ್ದರು, ಗೋಡ್ಸೆ ವಿಷಯ ಮಾತಾಡ್ತಾ ಇದ್ವಿ ನಾವು. ಪುಸ್ತಕ ಆಯಿತು ನನ್ನ ಹತ್ರಕ್ಕೆ. ಈ ಗಾಂಧೀಜಿಯ ಹತ್ಯೆಯಾದ ಸಂದರ್ಭದಲ್ಲಿ ಸೌತ್ ಕೆನರಾದ ಕೊಂಕಣಸ್ಥರು ಅವರ ಭಾಷೆಯಲ್ಲಿ ಪಾಯಸ ಅನ್ನೋದಕ್ಕೆ ಗೊಡ್ಸೆ ಅಂತ ಕರೀತಿದ್ರಂತೆ. ಊಟದ ಸಂದರ್ಭದಲ್ಲಿ ಅವನ ಹೆಸರನ್ನು ನಾವು ತೆಗೀಬಾರ್ದು ಅಂತ ಅದನ್ನು ಗೊಡ್ಡಿ ಅಂತ ಮಾಡಿದ್ರಂತೆ. ಅವನ ಹೆಸರು ಊಟದ ಸಂದರ್ಭದಲ್ಲಿ ಕೂಡ ಹೇಳಬಾರ್ದು ನಾವು ಅಂತ. ಅಲ್ಲಿಂದ ಇಲ್ಲಿವರೆಗೂ ನಮ್ಮ ಸುಮಾರು ಜನದ ಮನಸ್ಥಿತಿ ಈ ದೇಶದಲ್ಲಿ ತುಂಬ ಕಲುಷಿತವಾಗಿಬಿಟ್ಟಿದೆ. ನನ್ನ ಜೊತೆಗೆ ಕೆಲಸ ಮಾಡಿ ಈಗ ಅವರೇ ಒಂದು ಯೂಟ್ಯೂಬ್ ನಡೆಸ್ತಾರೆ. ಸ್ಯಾನ್ಸ್ಕ್ರಿಟ್ ಪ್ರೊಫೆಸರ್ ಅವರು ಕಾಲೇಜಲ್ಲೇ ಹೇಳೋರು, ನಮ್ಮ ಕಾಲೇಜಲ್ಲಿ 3 ಪ್ರಸಂಗಗಳಾಗ್ತಾಯಿತ್ತು, 3 ಸೆಲೆಬ್ರೇಷನ್ಸ್ ಆಗ್ತಾಯಿತ್ತು. ಈದ್ ಮಿಲಾದ್ ಆಗ್ತಾಯಿತ್ತು, ಗಣಪತಿ ಹಬ್ಬ ಆಗ್ತಾಯಿತ್ತು, ಕ್ರಿಸ್ಮಸ್ಸು ಆಗ್ತಾಯಿತ್ತು.
ಈಗ 2 ವರ್ಷದ ಹಿಂದೆ ಪ್ರೈಮ್ ಮಿನಿಸ್ಟರ್ದು ಒಂದು ಬಸ್ಟ್ ತೊಗೊಂಡೋಗಿ ನಮ್ಮ ಸ್ಟೂಡೆಂಟ್ಸು ಸೆಲ್ಫಿಗಳು ತೆಗೆಸ್ಕೊಂಡಿದ್ದಾರೆ. ಯಾಕೆಂದರೆ ಟೀಚರ್ಸು ಮನೆಯಲ್ಲಿ ಹೇಳ್ಕೊಡಲ್ಲ ವ್ಯಾಲ್ಯೂಸ್ ಯಾವುದು ಅಂತ. ಟೀಚರ್ಸು ಸಿಲೆಬಸ್ಸಿನ ಆಚೆ ಹೋಗಿ ಒಂದಿಷ್ಟು ಹೇಳಬೇಕು ಅಂತ. ಅದು ಆಗ್ತಾಯಿಲ್ಲ. ಯಾಕೆಂದರೆ ಬಹುತೇಕ ಟೀಚರ್ಸು ಸಿಲೆಬಸ್ನ ಕವರ್ ಮಾಡಬೇಕು ಅಂತಾರೆ. ಸಿಲೆಬಸ್ನ ಅನ್ಕವರ್ ಮಾಡಬೇಕು. ಸಿಲೆಬಸ್ಸು ಅಶ್ಲೀಲವಾದ ಸಂಗತಿ ಅಲ್ಲ ಕವರ್ ಮಾಡಿಕೊಡೋದಕ್ಕೆ. ಅಕಾಡೆಮಿಕ್ ಡಿಸಿಪ್ಲಿನ್ಸ್ ಆರ್ ಸೆಲ್ಡಮ್ ಡಿಫೈನ್ಡ್ ಇನ್ ಕ್ಲಿಯರ್ ಟರ್ಮ್ಸ್. ಸೈಕಾಲಜಿ ಪಾಠ ಹೇಳೋನಿಗೆ ಚರಿತ್ರೆ ಕೂಡ ಗೊತ್ತಿರಬೇಕಾಗಿ ಬರುತ್ತೆ, ಸೋಷಿಯಾಲಜಿನೂ ಗೊತ್ತಿರಬೇಕಾಗಿ ಬರುತ್ತೆ. ಸೊ ಅಷ್ಟು ನ್ಯಾರೋ ಎಲ್ಲ ಪರ್ಫಾರ್ಮೆನ್ಸ್ ರಿಲೇಟೆಡ್ ಆಗಿರೋದ್ರಿಂದ ಇವತ್ತು ಬೇರೆ ಒಟ್ಟಂದದಲ್ಲಿ ಮಕ್ಕಳನ್ನು ನಾವು ಬೆಳೆಸ್ತಾ ಇಲ್ಲ. ಪರ್ಸ್ನಾಲಿಟಿ ಹೇಗೆ ರೂಪುಗೊಳ್ಳಬೇಕು. ನಾನು ಚಿಕ್ಕವನಾಗಿರ್ಬೇಕಾದ್ರೆ ನಮ್ಮ ತಂದೆ ಜೊತೆಗೆ ಹೋಗ್ತಾಯಿದ್ದೆ ಒಂದು 6-7 ವರ್ಷ. ನನ್ನ ಗೆಳೆಯನಿಗೆ ಅವ್ರ ತಂದೆ ಒಂದು ರೈನ್ ಕೋಟ್ ಕೊಡಿಸ್ಬಿಟ್ಟಿದ್ರು. ನಾನು ಕೇಳಿದೆ, ನನಗೊಂದು ಕೊಡಿಸ್ತೀಯ ರೈನ್ ಕೋಟ್ ಅಂತ. ಅವ್ರ ಹತ್ರ ದುಡ್ಡು ಇರಲಿಲ್ಲ. ರೈನ್ ಕೋಟು ನೀನು ಸ್ವಾರ್ಥಿ ಆಗ್ತೀಯಲ್ಲಯ್ಯ ಅಂದಿದ್ರು ನಮ್ಮಪ್ಪ. ಅಯ್ಯೋ, ರೈನ್ ಕೋಟ್ ನಮ್ಮಪ್ಪ ನನಗೆ ಕೊಡಿಸೋದಕ್ಕೂ ನಾನು ಸ್ವಾರ್ಥಿ ಆಗೋದಕ್ಕೂ ಏನು ಸಂಬಂಧ ಅಂತ ಒಂದು ಕೊಡೆ ತೊಗೊಂಡು ಓಡಾಡಿದ್ರೆ ಯಾರನ್ನ ಬಿಸಿಲಲ್ಲಿ ಮಳೆಯಲ್ಲಿ ಕರ್ಕೊಂಡು ಹೋಗ್ಬೋದು, ಕರ್ಕೊಂಡು ಬರಬಹುದು. ರೈನ್ ಕೋಟ್ ಅಂದರೆ ನೀನು ಒಬ್ಬನೇ ಅಲ್ಲಯ್ಯ ಅಂದರು. ಇವತ್ತೇನಾಗಿದೆ ಅಂದರೆ ಆ ತಂದೆಯ ಸ್ಥಾನದಲ್ಲಿ ಇಂಟರ್ನೆಟ್ ಬಂದು ಕೂತಿದೆ. ಎಲ್ಲಿ ನೋಡ್ತಾರೆ ಮಕ್ಕಳು ಒಂಟಿ, ಟೀಚರ್ಸು ಒಂಟಿ, ಪೇರೆಂಟ್ಸು ಒಂಟಿ. ಸೊ ಇದನ್ನು ಒಂದು ಹಿನ್ನೆಲೆ ಆಗಿಟ್ಕೊಂಡು ಈ ಬಾಲ್ಯದ ಅನುಭವಗಳು ಮತ್ತು ಬಾಲ್ಯದ ಪರಿಸರ ಒಂದು ನೀಲಿ ನಕಾಶೆಯನ್ನು ವ್ಯಕ್ತಿತ್ವದಲ್ಲಿ ನಿರ್ಮಾಣ ಮಾಡುತ್ತೆ. ಅದಕ್ಕೋಸ್ಕರ ಮನೆ ಸರಿಗಿರಬೇಕು. ಅಲ್ಲಿಂದ ಮನೆಯೇ ಪ್ರೆಷರ್ ಕುಕ್ಕರ್ ಆದರೆ ಮಕ್ಕಳು ಏನು ಕಲಿತಾರೆ? ಅದೇ ಆಗ್ತಾ ಇರೋದು ಇವತ್ತು. ಸೊ ಈ ಪರಿಸರ ಮತ್ತು ಅನುಭವಗಳು, ಈ ಗೋಡ್ಸೆ ನೋಡಿದ್ರೆ ಅವ್ರ ತಂದೆ ಪೋಸ್ಟಲ್ ಡಿಪಾರ್ಟ್ಮೆಂಟಲ್ಲಿ ಕೆಲಸದಲ್ಲಿದ್ದರು. ಐಡೆಂಟಿಟಿ ಕ್ರೈಸಿಸ್ ಇತ್ತು ಅವನಿಗೆ. ಲಿಂಗ ಸಂಬಂಧಿ ತಾಕಲಾಟಗಳು. ಅವನನ್ನು ಹೆಣ್ಣಾಗಿ ಬೆಳೆಸಿದ್ರು. ಯಾಕೆಂದರೆ ಯಾವುದೋ ಒಂದು ಯಕ್ಷಿನ ಒಂದು ಚೀಟ್ ಮಾಡೋದಕ್ಕೆ. ಸೊ ನಾವು ಸೈಕಾಲಜಿಲಿ ಓದ್ತೀವಿ ಸೆಕ್ಸ್ ಆಫ್ ರೇರಿಂಗ್ ಆ್ಯಂಡ್ ಸೆಕ್ಸ್ ಆಫ್ ಇಂಪ್ರಿಂಟಿಂಗ್ ಅಂತ. ಇವೆಲ್ಲವೂ ಅವನ ಮನಸ್ಸಿನಲ್ಲಿ ಸೇರಿಕೊಂಡ್ಬಿಟ್ಟಿತ್ತು. ಇದಕ್ಕೆ ಪೂರಕವಾಗಿ ಇನ್ ದ ನೆಗೆಟಿವ್ ಸೆನ್ಸ್ ಪೇರೆಂಟಿಂಗ್ ಸ್ಟೈಲ್ಸ್, ಅತೀವ ಕಟ್ಟುಪಾಡುಗಳು, ಸಂಪ್ರದಾಯಸ್ಥ ಕುಟುಂಬ, ಮತ್ತು ಇದರಿಂದಾಗಿ ಅವನು ಅಂತರ್ಮುಖಿ ಆಗ್ತಾ ಇದ್ದ. ಜೊತೆಗೆ ಕೀಳೆರಿಮೆಗಳು ಆಗಲೇ ತಲೆದೂರಿತ್ತು. ಮತ್ತು ಇವನ ಮೇಲೆ ದೈವತ್ವದ ಆರೋಪ, ಡಿಯಿಫಿಕೇಷನ್ ಕೂಡ ಆಗಿಬಿಟ್ಟಿತ್ತು. ಅವನನ್ನು ದೇವ್ರು ಮಾಡಿಬಿಟ್ಟಿದ್ರು. ಮನೆಯಲ್ಲಿ ಆರಕಲ್ಲುಗಳನ್ನ ಕಂಡಕ್ಟ್ ಮಾಡ್ತಾಯಿದ್ದ. ಪ್ರಿಡಿಕ್ಷನ್ಸ್ ಎಲ್ಲ ಹೇಳ್ತಾ ಇದ್ದ. ಅಂದರೆ ಬಾಲ್ಯದ ಆಟಪಾಠಗಳಿಂದ ವಂಚಿತನಾಗಿ ಅವನಿಗೆ ಬಾಲ್ಯವೇ ಇಲ್ಲದೆ, ಹಿ ಹ್ಯಾಡ್ ನೋ ಟೈಮ್ ಟು ಬಿ. ಇವತ್ತು ಅಷ್ಟೇ ತುಂಬ ಮಕ್ಕಳಿಗೆ ಮೆನಿ ಡೋಂಟ್ ಹ್ಯಾವ್ ಇನಫ್ ಟೈಮ್ ಟು ಬಿ ಜಸ್ಟ್ ಕಿಡ್ಸ್. ಸೊ ಈ ಡಿಯಿಫಿಕೇಷನ್ ಆ್ಯಂಡ್ ಹಿ ಅಪಿಯರ್ಡ್ ಟು ಬಿ ಇನ್ ಎ ಸ್ಟೇಟ್ ಆಫ್ ಟ್ರಾನ್ಸ್ ಅಂತ ಬರೀತಾರೆ. ಏನೋ ಒಂಥರ ಒಂದು ಧ್ಯಾನಸ್ಥ ಸ್ಥಿತಿನಲ್ಲಿ. ಏನು ಧ್ಯಾನ ಮಾಡ್ತಿದ್ದ, ಇದಕ್ಕೆ ಆಕಾರ ಸಿಕ್ಕಲ್ಲ. ಆಮೇಲೆ ಒಂದು ಅನುವು ಇದಾಗತ್ತೆ, ಅವನ ಅಕ್ಕನ ಕಾಯಿಲೆಯನ್ನು ಅವನು ವಾಸಿ ಮಾಡಿಬಿಟ್ಟ ಅಂತ. ಈ ಆರೋಪಣೆಗಳು ಅವನನ್ನು ಯಾವುದೋ ಒಂದು ಬೇರೆ ಲೆವೆಲ್ಗೆ ತೊಗೊಂಡೋಗ್ಬಿಡುತ್ತೆ. ಈ ಬಿಲೀವ್ಡ್, ಅವನಿಗೆ ಅತೀಂದ್ರಿಯ ಶಕ್ತಿ ಇತ್ತು ಅಂತ ಅವನು ನಂಬಿಬಿಟ್ಟಿದ್ದ. ಕ್ರಮೇಣ ಅದು ಕೂಡ ಮರೆಯಾಯಿತು. ಇದು ಏನಾಗುತ್ತೆ ಅಂದರೆ ಈ ಚಿಕ್ಕ ಮಕ್ಕಳಲ್ಲಿ ಪ್ರಾಡಿಜಿಗಳು, ಬಾಲ ಪ್ರತಿಭೆಗಳು ಅಂತ ಇದ್ದರೆ, ಈ ಬಾಲ ಪ್ರತಿಭೆಗಳನ್ನು ನರ್ಚರ್ ಮಾಡೋದು, ಪೋಷಣೆ ಮಾಡೋದು ಸ್ವಲ್ಪ ಕಷ್ಟ. ತಂದೆ ತಾಯಿಗಳಿಗೆ ಅಜೆಂಡಾಗಳಿದ್ದುಬಿಟ್ರೆ ಅವರನ್ನು ಇಟ್ಟು ಮಾರಾಟ ಮಾಡಿಬಿಡ್ತಾರೆ. ಅವರ ಬಾಲ್ಯ ಹೋಗ್ಬಿಡುತ್ತೆ. ಬಾಲ್ಯ ಹೋದ್ಮೇಲೆ ಏಕ್ದಮ್ ಅವರು ಅಡಾಲಸೆಂಟ್ ಏರ್ಸ್ಗೆ, ಪೂರ್ವ ಹರೆಯಕ್ಕೆ ಬಂದಾಗ ವ್ಯಕ್ತಿತ್ವದಲ್ಲಿ ಒಂದು ರೀತಿಯ ಕೊರತೆಗಳು ಉಂಟಾಗತ್ತೆ. ಯಾಕೆಂದರೆ ನಾವು ನಮ್ಮ ಸಬ್ಜೆಕ್ಟಲ್ಲಿ ಓದ್ತೀವಿ, ಸುಮಾರಷ್ಟು ರಿಜಿಡಿಟಿ ಮತ್ತು ಇನ್ಫ್ಲೆಕ್ಸಿಬಲ್ ಆ್ಯಟಿಟ್ಯೂಡ್ಸ್ ಆ್ಯಂಡ್ ಥಾಟ್ಸ್ ಇವೆಲ್ಲವೂ ಬಾಲ್ಯದ ನೆನಪುಗಳ ಜೊತೆಗೆ ಲಗತ್ತಾಗಿರುತ್ತೆ.
ಈ ಆರಕಲ್ ಸೆಷನ್ಸ್ನ ಕಂಡಕ್ಟ್ ಮಾಡಿ ಅವನ ಬಾಲ್ಯ ಹಾಳಾಯಿತು. ಆ್ಯಂಡ್ ಕ್ರಮೇಣ ಇದು ಒಂಚೂರು ಕಡಿಮೆ ಆಯಿತು. ಆದರೆ ಅವನು ಆತುಕೊಂಡಿದ್ದು ಅವನ ಸುತ್ತಮುತ್ತ ಏನು ಅವನು ಸಮಾಜದಲ್ಲಿ ಅವನು ಯಾರ ಜೊತೆಗೆ ಒಂದು ಒಡನಾಟ ಭಾಳ ಕಡಿಮೆ ಜನ ಅವನಿಗಿದ್ದಿದ್ದು. ಎಲ್ಲ ಮಾತಾಡ್ತಿದ್ದು ಪೌರುಷ, ಕ್ಷಾತ್ರ ಮತ್ತು ಈ ಥರದ್ದೇ ದೊಡ್ಡ ದೊಡ್ಡ ಪೌರುಷ ಅಂದರೆ ಫ್ಲೆಕ್ಸಿಂಗ್ ಮಸಲ್ಸ್ ಅಂತಲ್ಲ, ಮಾತಲ್ಲಿ ಈ ನೆನಪುಗಳಿಂದಾಗಿ ಅವನಿಗೆ ತನ್ನ ಬಾಲ್ಯವನ್ನು ನೆನಪಿಸ್ಕೊಳ್ಳೋದು ಸುತರಾಮ್ ಇಷ್ಟ ಆಗ್ತಾ ಇರಲಿಲ್ಲ. ಇಲ್ಲಿಂದ ಅವನ ಚಿಕ್ಕಮ್ಮನ ಮನೆಗೆ ಅವನನ್ನು ಕಳಿಸ್ತಾರೆ. ಯಾಕೆ ನನ್ನ ತಂದೆದು ಟ್ರಾನ್ಸ್ಫರಬಲ್ ಜಾಬ್, ಅಲ್ಲಿ ಒಂಟಿತನ. ಯಾಕೆಂದರೆ ಮನೆಯಲ್ಲಿ ಸಿಕ್ಕ ಒಂದು ಪ್ರಾಮುಖ್ಯತೆ ಅವನ ಕ್ರಮೇಣ ಅಲ್ಲಿ ಸಿಕ್ಕೋದಿಲ್ಲ. ಒಂದು ರೀತಿಯ ಇಂಪಾರ್ಟೆನ್ಸ್ ಹೋಗ್ಬಿಡತ್ತೆ. ಆ ನೆಗ್ಲೆಕ್ಟು ಮತ್ತು ಆ ರಿಜೆಕ್ಷನ್ನು ಮತ್ತು ರೆಸ್ಟ್ರಿಕ್ಟೆಡ್ ಅಟ್ಮಾಸ್ಫಿಯರು ಆ್ಯಂಡ್ ಬಹಳ ಮಿನಿಮಮ್ ಕಂಫರ್ಟ್ಸು. ಕಲಿಕೆಯಲ್ಲಿ ಕ್ರಮೇಣವಾದಿ ಅನಾಸಕ್ತಿ ಉಂಟಾಗುತ್ತೆ. ಹಿ ಫೆಲ್ಟ್ ಸ್ಟೈಫಲ್ಡ್. ಮತ್ತು ಇದರಿಂದ ಆಚೆ ಬರೋಕ್ಕೋಸ್ಕರ ಸ್ವಲ್ಪ ಸ್ವಿಮ್ಮಿಂಗ್ ಎಲ್ಲ ಕಲಿತಾನೆ. ಹಿ ಮ್ಯಾನೇಜ್ ಟು ಫೈಲ್ ಇನ್ SSLC. ಇದರಿಂದಾಗಿ ಮತ್ತೆ ಕೇಳಿದ್ಮೆ ಇಂಗ್ಲೀಷ್ನಲ್ಲಿ ತುಂಬ ಕಡಿಮೆ ಬರುತ್ತೆ. ಯಾಕೆಂದರೆ 2 ಥರ ಕೂಡ ವರ್ಕ್ ಆಗುತ್ತೆ. ಒಂದು, ನನಗೆ ಕನ್ನಡ ಬರೋದಿಲ್ಲ ಅನ್ನೋದೇ ಸ್ಟೇಟಸ್ ಸಿಂಬಲ್ ಆಗ್ಬೋದು. ನನಗೆ ಇಂಗ್ಲೀಷ್ ಬರೋದಿಲ್ಲ ಅನ್ನೋದು ಕೂಡ ಕೀಳರಿಮೆ ಉಂಟಾಗ್ಬೋದು. ಇದೆಲ್ಲನೂ ಪರ್ಸ್ನಾಲಿಟಿನಲ್ಲಿ ಸೇರಿಕೊಳ್ತಾ ಇರುತ್ತೆ. ಒಂದು ರೀತಿಯ ಸಂಕ್ಷೋಭೆಯ ಮನಸ್ಥಿತಿ ಉಂಟಾಗುತ್ತೆ ಅವನಿಗೆ. ಇದಾದ ನಂತರ ಧಾರಾಳವಾಗಿ ಬಿಡುವು ಸಿಕ್ಕತ್ತೆ ಅವನಿಗೆ. ಶಿಫ್ಟ್ ಆದಮೇಲೆ ಅಲ್ಲಿಂದ ಆಚೆ ಬರ್ತಾನೆ. ಆದರೆ ಈ ಬಿಡುವನ್ನು ನಿಭಾಯಿಸ್ಕೊಳ್ಳೋಕ್ಕೆ ಬೇಕಾದಂತಹ ಯಾವುದೇ ಆಸಕ್ತಿಗಳು ಅವನ ಪರಿಸರದಲ್ಲಿ ಇರೋದಿಲ್ಲ. ನಾವು ನಮ್ಮ ಸಬ್ಜೆಕ್ಟಲ್ಲಿ ಓದ್ತೀವಿ, ಲೀಜರ್ ಆ್ಯಂಡ್ ಕ್ರೈಮ್ ದೇ ಆರ್ ರಿಲೇಟೆಡ್. ಈ ಬೋರ್ಡಮ್ ಇದ್ದಾಗ ಬಹಳ ಕಷ್ಟ ಆಗುತ್ತೆ. ಉಂಬರ್ಟೋ ಇಕೋದು ಒಂದು ಮಾತಿದೆ, ವಿ ಆಲ್ ಹ್ಯಾವ್ ಟು ಲಿವ್ ಬೈ ದಿ ಸ್ವೆಟ್ ಆಫ್ ಅವರ್ ಬ್ರೋ, ಬಟ್ ದಿ ಬಿಗ್ಗೆಸ್ಟ್ ಎನಿಮಿ ಆಫ್ ದಿಸ್ ಯೂಫೋರಿಯಾ ಈಸ್ ಬೋರ್ಡಮ್ ಅಂತ. ಈ ಬೋರ್ಡಮ್ ಭಯಂಕರವಾಗಿ ಇರೋದ್ರಿಂದಾನೇ ನಾವು ಮೊಬೈಲ್ ಬಿಟ್ಟಿರೋಕ್ಕಾಗ್ತಾ ಇಲ್ಲ ನಮಗೆ. ಅದರಿಂದ ಆಚೆ ಬಂದರೆ ನಿಜವಾಗಿಯೂ. ಸೊ ಈ ಟೈಮಲ್ಲೇ ಸಾವರ್ಕರ್ ಅವರ ಭೇಟಿ ಆಗತ್ತೆ. ಅಂದರೆ ತನ್ನ ವ್ಯಕ್ತಿತ್ವವನ್ನು ತಾನೇ ವೈಭವೀಕರಿಸಿಕೊಂಡು ಅರ್ಹತೆಗೆ ಮೀರಿದ ಖ್ಯಾತಿಯನ್ನು ಬೆಂಬತ್ತಿದ್ದ ಇನ್ನೊಬ್ಬ ಸ್ವಾತಂತ್ರ್ಯ ಹೋರಾಟಗಾರ ಇತಿಹಾಸದಲ್ಲೇ ಇಲ್ಲ ಅಂತ ಬರೀತಾರೆ. ಅಂದರೆ ಹಮನಾಯಕರು ಒಂದು ಕಡೆ ಬರೀತಾರೆ ಕೀರ್ತಿ ಶನಿ ಅಂತ. ಕೀರ್ತಿ ಶನಿಯ ಬೆನ್ನಟ್ಟಿ ಕೆಲವು ಶನಿಗಳು ಕೀರ್ತಿವಂತರಾದರು ಅಂತ, ಅದೇ ಆಗಿದ್ದು ಅಂತ ಕಾಣುತ್ತೆ. ಈ ಕೀರ್ತಿ ಶನಿಯನ್ನು ಬೆನ್ನಟ್ಟಿದ್ದೂ ಕೂಡ ಅವನ ಕೀಳರಿಮೆಯೇ. ಸೊ ಈ ಸಾವರ್ಕರ್ ಅವರ ಸಖ್ಯದಲ್ಲಿ ಇದನ್ನು ಮಠ ಅಂತ ಕರಿಬೋದು ಅಂತ ಕಾಣುತ್ತೆ. ಅಂದರೆ ಒಂದು ಕಡೆ ಸತ್ಯಕಾಮರು ಬರೀತಾರೆ, ಬುಡ ಭದ್ರ ಇಲ್ದಿರೋರೇ ಮಠ ಕಟ್ಟೋದು ಅಂತ. ಈ ಮಠಕ್ಕೆ ಸೇರಿಕೊಂಡಾಗ ಏನಾಗುತ್ತೆ, ತಮ್ಮತನವನ್ನು ನಾವು ಸಂಪೂರ್ಣವಾಗಿ ಕಳ್ಕೊಳ್ತೀವಿ. ಈ ಕಲ್ಟ್ ಫಿಗರ್ ಬಗ್ಗೆ ಕೂಡ, ಅವ್ರು ಕಲ್ಟ್ ಫಿಗರ್ ಆಗಿದ್ದರಾಗಲೇ ಈ ಕಲ್ಟ್ ಫಿಗರ್ಗಳ ಸೈಕಾಲಜಿ ಬಗ್ಗೆ ಕೂಡ ತುಂಬ ನಮ್ಮಲ್ಲಿ ಸಾಹಿತ್ಯ ಇದೆ. ಈ ಸಾವರ್ಕರ್ ಅವರ ಸತ್ಯದಲ್ಲಿ ಬಹಳ ಡೀಪಾಗಿ ಅವರು ಸೇರಿಕೊಂಡಿದ್ದರಿಂದಾಗಿ ಹೊಸ ಒಂದು ಐಡೆಂಟಿಟಿಯ ಹುಡುಕಾಟ, ತಡಕಾಟ. ಈ ಕೂಟದಲ್ಲಿ ಇದ್ದವರು ಯಾರ್ಯಾರು ಇದ್ದರೂ ಇವರೆಲ್ಲರೂ ಹೊರಗಣ ಸಮಾಜದಲ್ಲಿ ಆಗುತ್ತ ಬೆಳವಣಿಗೆಗಳು, ತಲೆಣಗಳ ಬಗ್ಗೆ ಒಂದು ರೀತಿಯ ದಿವ್ಯ ನಿರ್ಲಕ್ಷ್ಯ ಹೊಂದಿದ್ದವರಾಗಿದ್ದರು. ಇದು ಪೇಜ್ ನಂಬರ್ 45ನಲ್ಲಿ ಕಾಣಿಸ್ಕೊಳ್ಳುತ್ತೆ ಇದೆ. ಸೊ ಈ ಸಾವರ್ಕರ್ ಅವರ ಶಿಷ್ಯತ್ವ ಸಹವಾಸದಲ್ಲಿ ಕೆಲವು ಕಾಲ ಸ್ವಲ್ಪ ಆಸೆ ನಿರುತ್ಸಾಹಗಳು ಕಡಿಮೆ ಆಯಿತು. ಆದರೆ ಬೋರ್ಡಮ್, ಏಲಿನಿಯೇಷನ್, ಮೀನಿಂಗ್ಲೆಸ್ನೆಸ್, ವರ್ತ್ಲೆಸ್ನೆಸ್ ಕಡಿಮೆ ಆಗಲೇ ಇಲ್ಲ. ಈ ಹೊಸ ಸಂಪರ್ಕಗಳಿಂದ ತಾನೇನು ಮಾಡಬೇಕು ಅನ್ನುವ ಸ್ಪಷ್ಟವಾದಂಥ ಗುರಿ ಸಿಕ್ಕಲಿಲ್ಲ. ಒಂದು ರೀತಿ ವ್ಯಾಕ್ಯುಯಿಟಿ ಇತ್ತು. ನಾವು ಮನೋವಿಜ್ಞಾನದಲ್ಲಿ, ಚಿಕಿತ್ಸಕ ಮನೋವಿಜ್ಞಾನದಲ್ಲಿ
ಸ್ಥೂಲವಾಗಿ ಮಾನಸಿಕ ಕಾಯಿಲೆಗಳನ್ನು 3 ವಿಭಾಗಗಳಾಗಿ ವಿಂಗಡಿಸ್ತೀವಿ. ಅದನ್ನು ಭಾಳ ಲೇಮೆನ್ಸ್ ಟರ್ಮ್ನಲ್ಲಿ ಹೇಳೋದಾದರೆ ಮ್ಯಾಡ್, ಬ್ಯಾಡ್, ಸ್ಯಾಡ್ ಅಂತ. ಮ್ಯಾಡ್ ಅಂದರೆ ಚಿತ್ತ ವಿಕ್ಷಿಪ್ತ, ಚಿಕಿತ್ಸೆ ಇದೆ, ಗುಣ ಇಲ್ಲ. ಸ್ಕಿಜೋಫ್ರೇನಿಯಾ ಮತ್ತು OCD, ಗೀಳು, ಚಟ ಈ ಥರದ ಕಾಯಿಲೆಗಳು, ಇದಕ್ಕೆ ಮೆಡಿಕೇಷನ್ ಬೇಕೇ ಬೇಕು. ಮತ್ತು ಸೈಕೋಸೋಷಿಯಲ್ ರಿಹ್ಯಾಬಿಲಿಟೇಷನ್ನು, ಕೌನ್ಸಿಲಿಂಗ್ ಆ್ಯಂಡ್ ಸೈಕೋಥೆರಪಿ. ನಿಯರ್ ನಾರ್ಮಲ್ಸಿ ಕ್ಯಾನ್ ಬಿ ಅಚೀವ್ಡ್ ಥ್ರೂ ಆಲ್ ದೀಸ್ ಥಿಂಗ್ಸ್. ಈ ಪರ್ಸನಾಲಿಟಿ ಡಿಸಾರ್ಡರ್, ಬಹುಶಃ ಈ ಇಡೀ ಪುಸ್ತಕ ಓದಿದ ಮೇಲೆ ನನಗೆ ಪರ್ಸನಾಲಿಟಿ ಡಿಸಾರ್ಡರ್ಗಳ ಸುಮಾರಷ್ಟು ರೂಪುರೇಷೆಗಳು ಇವರ ವ್ಯಕ್ತಿತ್ವದಲ್ಲಿ ಕಾಣ್ತು. ನಾವು ಈ ಪರ್ಸನಾಲಿಟಿ ಡಿಸಾರ್ಡರ್ನಲ್ಲಿ ಪ್ರೋಗ್ನೋಸಿಸ್ ಅಂತ ಹೇಳ್ತೀವಿ, ಕೋರ್ಸ್ ಆಫ್ ದ ಡಿಸೀಸ್, ತುಂಬ ಡಿಸ್ಕರೇಜಿಂಗ್. ನಾವು ಅಸೆಸ್ ಮಾಡಿದ್ಮೇಲೆ, ಯಾಕೆಂದರೆ ನಾನು ನಿಮ್ಯಾನ್ಸಲ್ಲಿ ಪೆವಿಲಿಯನ್ಗಳಂತ ಇದೆ, ಆ ಪೆವಿಲಿಯನ್ನಲ್ಲಿ ಎಲ್ಲರಿಗೂ ಪ್ರವೇಶ ಇರೋದಿಲ್ಲ. ಈ ಒಂದು ಗಂಡಸರ ಪೆವಿಲಿಯನ್ನಲ್ಲಿ ಒಳಗಡೆಗೊಂದು ಎನ್ಕ್ಲೋಷರ್ ಇದೆ. ಆ ಒಳಗಡೆಗೆ ಎನ್ಕ್ಲೋಷರ್ ಯಾವಾಗಲೂ ಪೊಲೀಸ್ನವರು ಗನ್ ಇಟ್ಕೊಂಡಿರ್ತಾರೆ, ಆಚೆ ಬೀಳೋದೇ ತುಂಬ ಕಷ್ಟ. ಅದು ಭಾಳ ಕ್ಲೋಸ್ಡ್ ಪೆವಿಲಿಯನ್ ಅದು. ಆ ಪೆವಿಲಿಯನ್ನಲ್ಲಿ 2-3 ಕೊಲೆಗಳು ಮಾಡಿ ಬಂದಿರೋರು ಇರ್ತಾರೆ, CRC ವಾರ್ಡ್ ಅಂತಲೇ ಕರೀತಾರೆ. ಅಲ್ಲಿ ನಾನು ಸುಮಾರು ಸತಿ ಹೋಗ್ತಾ ಇದ್ದೆ, ನನಗೆ ಆ್ಯಕ್ಸಸ್ ಇತ್ತು ಬಿಕಾಸ್ ಆಫ್ ಮೈ ಟೀಚರ್ಸ್. ಅಲ್ಲಿ ಹೋದರೆ ಅವ್ರನ್ನೆಲ್ಲ ಮೀಟ್ ಮಾಡ್ಕೊಂಡು ಬಂದಿದ್ದೀನಿ. ಸುಮಾರು ಜನ ಮೀಟ್ ಮಾಡಿ, ಒಬ್ಬ ಅನ್ಕು ಯಾರ ಜೊತೆಗೂ ಮಾತಾಡ್ತಾ ಇದ್ದವನು ನನ್ನ ನೋಡಿ ಊಟ ಮಾಡ್ಕೊಂಡು ಹೋಗು ಅಂತ ಅನ್ನೋನು. ಅವನಲ್ಲಿ ಎಷ್ಟು ದ್ವೇಷ, ಎಷ್ಟು ಇದಿತ್ತು ಅಂದರೆ ಅವನನ್ನು ತುಂಬ ಟ್ರೈ ಮಾಡಿದೆ ನಾನು ಕನ್ಫ್ರಂಟ್ ಮಾಡೋಕ್ಕೆ, ಸಾಧ್ಯ ಆಗಲೇ ಇಲ್ಲ. ಸೊ ಈ ಪರ್ಸ್ನಾಲಿಟಿ ಡಿಸಾರ್ಡರ್ಸಲ್ಲಿ ಅವರು ಯಾವುದೇ ಚಿಕಿತ್ಸೆಗೆ ಒಳಪಡುವುದಿಲ್ಲ. ಕಾಗ್ನಿಟಿವ್ ಬಿಹೇವಿಯರ್ ಥೆರಪಿ ಅಂತ ಮಾಡ್ತೀವಿ. ಯಾಕೆಂದರೆ ಈ ಎಲ್ಲ ಪರ್ಸ್ನಾಲಿಟಿ ಡಿಸಾರ್ಡರ್ಸಲ್ಲಿ ಲ್ಯಾಕ್ ಆಫ್ ಇನ್ಸೈಟ್ ಆ್ಯಂಡ್ ಹೈಲಿ ಮ್ಯಾನಿಪುಲೇಟರಿ ಬಿಹೇವಿಯರ್ ಆ್ಯಂಡ್ ಬ್ಲಂಟ್ನೆಸ್ ಆಫ್ ಎಮೋಷನ್, ನಿರ್ಭಾವಕರಾಗಿರ್ತಾರೆ ಅವರು. ಮತ್ತು ಈ ಡಿಸಾರ್ಡರ್ಸ್ ಬಗ್ಗೆ ಒಂಚೂರು ಹೇಳಿಬಿಡ್ತೀನಿ ನಾನು. ಈ ಒಟ್ಟು 3 ಆ್ಯಕ್ಸಿಸಲ್ಲಿ 10 ಡಿಸಾರ್ಡರ್ಗಳನ್ನು ನಾವು ಓದ್ತೀವಿ. 3 ಆ್ಯಕ್ಸಿಸು, ಅದನ್ನು ಒಂಚೂರು ಹೇಳ್ತೀನಿ ಆಮೇಲೆ. ಈ 10 ಡಿಸಾರ್ಡರ್ಗಳಲ್ಲಿ ಯಾರು ಮನಸ್ಸಲ್ಲಿರುತ್ತೆ ಅವರು ಹೆಚ್ಚು ಕಡಿಮೆ ನಿಮ್ಮ ಥರ ನಾರ್ಮಲ್ ಆಗೇ ಇರ್ತಾರೆ. ಸ್ನೇಹಿತರೆ, ನಾರ್ಮಲ್ ಅನ್ನೋದು ಕೂಡ ಪ್ರಾಸೆಸ್. ಇಟ್ಸ್ ಅ ಪ್ರಾಸೆಸ್. ವಿ ಅಚೀವ್ ನಾರ್ಮಲ್ಸಿ ಎವ್ರಿ ಮಿನಿಟ್, ಎವ್ರಿ ಸೆಕೆಂಡ್. ನಾನು ಹೆಚ್ಚು ಭಾಷಣ ಮಾಡಿದರೆ ನೀವು ನಾರ್ಮಲ್ ಆಗಿರೋಕ್ಕಾಗೋದಿಲ್ಲ. ಸೊ ಈ ನಾರ್ಮಲ್ನ ಅಚೀವ್ ಅಂದರೆ ದ ಟೆಂಡೆನ್ಸಿ ಶಿಫ್ಟ್ ಟು ದಿ ಎಕ್ಸ್ಟ್ರೀಮ್ಸ್. ಇವರಲ್ಲಿ ಸಾಫ್ಟ್ವೇರ್ ಸಮಸ್ಯೆ ಯಾವ ರೀತಿ ಇರುತ್ತೆ ಅಂದರೆ, ನೀವೇನು ಹೇಳಿ, ಒಂದು ಉದಾಹರಣೆ ಕೊಡ್ತೀನಿ. ಒಬ್ಬ ಲೇಡಿ ನನ್ನ ಹತ್ರಕ್ಕೆ ರಂಗೋದರಿ ಆಸ್ಪತ್ರೆಯಲ್ಲಿ ನಾನು ಕೆಲಸ ಮಾಡಬೇಕಾದ್ರೆ ಬಂದಿದ್ಲು. ಆಕೆಗೊಂದು ಇದೇನು ಅಂದರೆ 3 ಮಕ್ಕಳು. ಗಂಡ ಹೇಳ್ತಾನೆ 3ನೇ ಮಗು ನಂದಲ್ಲ ಅಂತ. ನಾನು ಕೌನ್ಸಿಲಿಂಗ್ ಮಾಡಿ ಸೈಕೋಥೆರಪಿ ಇದೆಲ್ಲ ಮಾಡಿ ಹೇಳಿ, ನೀವು ಅವನಿಗೆ ಪ್ಯಾರನಾಯ್ಡ್ ಪರ್ಸನಾಲಿಟಿ ಡಿಸಾರ್ಡರ್ ಇದೆ, ಇವರು ಇದನ್ನು ನೀವು ಅವನ DNA ಫೋರ್ಸ್ ಮಾಡ್ತಾ ಇದ್ದಾನೆ, ಒಪ್ಕೋಬೇಡಿ. ಯಾಕೆಂದರೆ ಯಾವುದೇ ಸಂಬಂಧ ಉಳಿಬೇಕಾಗಿರೋದು ನಂಬಿಕೆಯಿಂದ, ವಿಶ್ವಾಸದಿಂದ. ತಲೆಯಲ್ಲಿದೆ ಅವನಿಗೆ, ತಲೆಯಲ್ಲಿದೆ ಪಿಶಾಚಿ, ಅದಕ್ಕೋಸ್ಕರ ಕಷ್ಟ. ನೀವು ಒಪ್ಕೊಂಡ್ರೆ ತುಂಬ ಡೇಂಜರ್ ಕಷ್ಟ ಆಗುತ್ತೆ ನಿಮಗೆ ಅಂತಂದು. ಆದರೆ ಈತ ಫೋರ್ಸ್ ಮಾಡಿ ಹೈದರಾಬಾದಲ್ಲಿ DNA ಮಾಡಿಸಿದ್ರು. DNA ರಿಪೋರ್ಟ್ ಬಂತು. DNA ಮಾಡಿದವರು ನನ್ನ ಕ್ಲಾಸ್ಮೇಟು. ಅವ್ರು ಏನು ಬರೀಲಿ ರಿಪೋರ್ಟ್ ಅಂತ ಕೇಳಿದ್ರು. ಯಾಕೆ ಅಂದೆ, 3ನೇ ಮಗು ಇವ್ರದ್ದೇ, ಫಸ್ಟ್ ಆ್ಯಂಡ್ ಸೆಕೆಂಡ್ ಇವ್ರದ್ದಲ್ಲ ಅಂದರು. ನನಗೆ ಏನು ಬರೀಲಿ ಅಂದರು. ನಾನಾದರೆ ನನ್ನ ಕ್ಲಾಸ್ಮೇಟ್ ಅವಳು ಹೇಳಿದೆ, ಬರೀ 3ನೇ ಮಗು ತಾನೇ ಸಮಸ್ಯೆ, ಚೆನ್ನಾಗಿರಲಿ ಅವರು. ನಾವು ಸಾಮಾನ್ಯವಾಗಿ ಈ ರೀತಿ ಬರೆದಾಗ, ನಮ್ಮ ಹತ್ರಕ್ಕೆ ಬಂದಾಗ, ಅಸೆಸ್ಮೆಂಟ್ ಮಾಡಿದಾಗ ನಾವು ಹೇಳ್ತೀವಿ, ಮ್ಯಾರೇಜ್ ಕೆನ್ ಬಿ ಪೋಸ್ಟ್ಪೋನ್ ಇನ್ ಕೇಸ್ ಆಫ್ ಎ ಪಾಸಿಬಲ್ ಮ್ಯಾರೇಜ್. ದಿ ಗರ್ಲ್ಸ್ ಪಾರ್ಟಿ ಆರ್ ದಿ ಬಾಯ್ಸ್ ಪಾರ್ಟಿ ಮಸ್ಟ್ ಬಿ ಟೋಲ್ಡ್ ಅಬೌಟ್ ದಿ ಇಲ್ನೆಸ್ ಆಫ್ ದಿ ಪರ್ಸನ್ ಅಂತ ಬರಿತೀವಿ. ಆದರೆ ತುಂಬ ಜನ ಮದುವೆನೇ ಚಿಕಿತ್ಸೆ ಅಂತ ಅಂದ್ಕೊಂಡಿರೋದ್ರಿಂದ ತುಂಬ ಕಷ್ಟ. ಸೊ
ಇವನ ವ್ಯಕ್ತಿತ್ವದಲ್ಲಿ ತುಂಬ ಇಂಪೇಷಂಟ್, ಹಿ ಲ್ಯಾಕ್ಡ್ ಪೇಷನ್ಸ್, ಲಿಸ್ನಿಂಗ್ ಇಸ್ ಝೀರೋ, ತುಂಬ ಅಸಹನೆ ಮತ್ತು ಇಂಪಲ್ಸಿವ್. ಅಂದರೆ ಇವೆಲ್ಲ ರೂಪುಗೊಳ್ತಿರ್ಬೇಕಾದ್ರೆ ನೋಟಿಸ್ ಮಾಡಿ, ಸ್ವಭಾವ ಬೇರೆ ಕಾಯಿಲೆ ಬೇರೆ. ಸ್ವಭಾವವನ್ನು ಆವಾಗ ಏನು ಚಿಕ್ಕ ವಯಸ್ಸಲ್ಲಿ ಅವನ ಸ್ವಭಾವಗಳಿತ್ತು, ಆ ಸ್ವಭಾವಗಳೆಲ್ಲ ಹಾಗೇ ಕೆನೆಗಟ್ತಾ ಇತ್ತು. ಅದನ್ನು ಮನೆಯವರು ನೋಡಿದರೆ ತುಂಬ ಸಾಮಾನ್ಯವಾಗಿ ಈ ರೀತಿಯ ಮಾನಸಿಕ ಸಮಸ್ಯೆಗಳು ಕಾಣಿಸ್ಕೊಳ್ಳೋದು 12-13 ವಯಸ್ಸಿನಲ್ಲಿ, ಅಪರೂಪಕ್ಕೆ 22ನೇ ವಯಸ್ಸಾದಮೇಲೆ. ಆಮೇಲೆ ನಾವೇನು ಮಾಡ್ತೀವಿ, ಅವ್ರು ಹಾಗೆ ಅಂತ ಬಿಟ್ಬಿಡ್ತೀವಿ, ಆರಾಡ್ತಿ ಬಿಟ್ಟರು ಅಂತ ಕಾಣುತ್ತೆ. ಸೊ ಈ RSS ಸಂಘಟನೆಯ ಮುಸ್ಲಿಂ ವಿರೋಧಿ ಮತ್ತು ವೈಭವೀಕರಣ, ಈ ಹಿಂದೂ ವೈಭವೀಕರಣದ ಧೋರಣೆಯನ್ನು ಪ್ರಶ್ನೆ ಮಾಡದೆ ಇಂಟರ್ನಲೈಸ್ ಮಾಡ್ಕೊಂಡ್ಬಿಟ್ಟಿದ್ದ. ಇಲ್ಲೊಂದು ಸಮಸ್ಯೆ, ಇಲ್ಲೊಂದು ಇದಿದೆ, ಒಂದು ಪರ್ಸ್ನಾಲಿಟಿ ಫ್ಯಾಕ್ಟ್ರಿ ಇದೆ. ಏನಂದರೆ ಯೋಚನೆ ಮಾಡಲಾಗದ ಆಲಸಿಕೆ, ಇದು ಕೂಡ ಪರ್ಸ್ನಾಲಿಟಿ ಟ್ರೇಟ್. ಇವರು ಸನಾತನ ಧರ್ಮ ಅಂತಾರೆ. ಈ ಉಪನಿಷತ್ತುಗಳಲ್ಲಿ ಎಲ್ಲ ಉಪನಿಷತ್ತುಗಳು ಶುರುವಾಗೋದು ಪ್ರಶ್ನೆಗಳಿಂದ. ಪ್ರಶ್ನೆ, ಕಸ್ಮೈ ದೇವಾಯ ಹವಿಷಾ ವಿಧೇಮ, ಎಲ್ಲಿದ್ದಾನೆ ದೇವರು, ಯಾರಿಗೆ ಕೊಡಲಿ ಹವಿಸು ಅಂತಾರೆ. ಆದರೆ ಇಲ್ಲೇನಾಗ್ಬಿಟ್ಟಿದ್ದಾರೆ, ನಾವು ಇತ್ತೀಚಿನ ದಿನಗಳವರೆಗೂ ಪ್ರಶ್ನೆಗಳಿಗೆ ಉತ್ತರ ಹೇಳ್ಕೊಡ್ತೀವಿ ಹೊರತು ಪ್ರಶ್ನೆಗಳನ್ನು ಕೇಳೋದು ನಾವು ಹೇಳ್ಕೊಡೋದೇ ಇಲ್ಲ. ಅಷ್ಟೇ. ಪ್ರಶ್ನೆಗಳು ಕೇಳಿದಾಗ ಟೀಚರ್ಸು ಕಾಲೇಜಲ್ಲಿ ಇರೋಕ್ಕಾಗಲ್ಲ. ಯಾಕೆಂದರೆ ನಮಗೆ ಸೈಲೆಂಟ್ ಚೈಲ್ಡ್ ಇರಬೇಕು ಕ್ಲಾಸಲ್ಲಿ. ಸೈಲೆಂಟ್ ಚೈಲ್ಡ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಈ ಸೈಲೆಂಟ್ ಚೈಲ್ಡ್ ಈಸ್ ಅ ಸಿಂಪ್ಟಮ್ ಆಫ್ ಮೆನಿ ಡಿಸೀಸಸ್. ಈವನ್ ಇನ್ ಡ್ರಾಯಿಂಗ್ ಕ್ಲಾಸಸ್, ಡೋಂಟ್ ಕಲರ್ ಔಟ್ಸೈಡ್ ದಿ ಲೈನ್ ಅಂತಾರೆ. ಮಗು ಮಾಡಬೇಕು ಅಂತಿರುತ್ತೆ, ಅದಕ್ಕೂ ಏನೇನೋ ಮಾಡಬೇಕು ಅಂತಿರುತ್ತೆ, ನಾವು ಕಂಟ್ರೋಲ್ ಮಾಡಬೇಕು ಅಂತೀವಿ. ಕಂಟ್ರೋಲ್ ಮಾಡಿದಾಗ ಇತ್ತೀಚಿನವರೆಗೂ ಇದು ಹೀಗೇನೆ. ಇವಾಗ 10 ಕಮಾಂಡ್ಮೆಂಟ್ಸ್ ಕೂಡ, 10 ಕಮಾಂಡ್ಮೆಂಟ್ಸ್ ಇಸ್ ಅ ಲಿಸ್ಟ್ ಆಫ್ ಡೋಂಟ್ಸ್, ಬಟ್ ಕ್ರಿಯೇಟಿವಿಟಿ ಕನ್ಸಿಸ್ಟ್ ಇನ್ ಬ್ರೇಕಿಂಗ್ ದ ರೂಲ್ಸ್ ಅಬೌಟ್ 10 ಕಮಾಂಡ್ಮೆಂಟ್ಸ್. ಇದು ಇದ್ದರೆ ಪ್ರಶ್ನೆಗಳು ಮಾಡ್ತಾರೆ, ಬಟ್ ಆಗಲಿಲ್ಲ ಅಂತ ಕಾಣುತ್ತೆ. ಸೊ ಈ ವೈಭವೀಕರಣದ ಹಿಂದೆ ಇದ್ದಿದ್ದು ಅದನ್ನೆಲ್ಲ ಪ್ರಶ್ನೆ ಮಾಡದೆ ಇಂಟರ್ನಲೈಸ್ ಮಾಡ್ಕೊಂಡ್ಬಿಟ್ಟ. ನನಗೆ ಯಾರೋ ಒಬ್ರು ಕರೆದ್ರು, ನಮ್ಮ ಗುರುಗಳ ಹತ್ರಕ್ಕೆ ನೀವು ಬರಬೇಕ್ರಿ, ಅವರು ಹೇಳೋ ಉಪನ್ಯಾಸಗಳು ನಿಮ್ಮ 7 ಜನ್ಮಕ್ಕೂ ಸಾಕಾಗಲ್ಲ ಅಂದರು. ನಾನು ಈ ಜನ್ಮಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಕಳಿಸಿ ಮುಂದಕ್ಕೆ ಕಳಿಸೋನೇ ಗುರು ಅಲ್ಲ. ತುಂಬ ಚೆನ್ನಾಗಿ ಪಾಠ ಮಾಡ್ತಾರೆ ಅಂತ 8ನೇ ಕ್ಲಾಸಲ್ಲಿ 10 ವರ್ಷ ಇರೋಕ್ಕಾಗತ್ತಾ? ಇರೋಕ್ಕಾಗೋದಿಲ್ಲ. ಅಂದರೆ ಏನಾಗುತ್ತೆ ಅಂದರೆ, ಇಲ್ಲಿ ಅಲರ್ಟ್ ಆಗಿರೋ ಮೈಂಡನ್ನ, ಎ ಕ್ವೆಶ್ಚನಿಂಗ್ ಮೈಂಡ್ ಈಸ್ ಡೆಡ್ ಎಂಡ್ ಬೈ ಆ ಇನ್ಸ್ಪೈರಿಂಗ್ ವರ್ಡ್ಸ್. ಸೊ ಇದರೆಲ್ಲದರಿಂದ ಸಂಮೋಹಿತನಾಗಿ ಅವನು RSSನ ಸೇರ್ಕೊಂಡ್ಬಿಡ್ತಾನೆ. ಮತ್ತು ಒಂದು ರೀತಿ ಗೊಂದಲ ಇರುತ್ತೆ, ಆದರೆ ಆ ಗೊಂದಲವನ್ನು ಕ್ಲಾರಿಫಿಕೇಷನ್ ಮಾಡ್ಕೊಳ್ಳೋದಕ್ಕೆ ಯಾರನ್ನ ಬೇರೆಯವ್ರನ್ನ ಇವನ ವಲಯದಿಂದ ಆಚೆ ಹೋಗಿದ್ರೆ ಒಂದು ಬೆಳಕು ಚೆಲ್ಲಿರೋರು. ಕನ್ಫ್ಯೂಷನ್ ಇಸ್ ದಿ ಬಿಗಿನಿಂಗ್ ಆಫ್ ದಿ ನಾಲೆಡ್ಜ್. ಆದರೆ ಈ ಪ್ರತಿಗಾಮಿ ಧೋರಣೆಗಳಿಗೆ ಅವನು ತನ್ನನ್ನು ತಾನು ಸಂಪೂರ್ಣವಾಗಿ ಮಾರ್ಕೊಂಡ್ಬಿಟ್ಟಿದ್ದ. ಚಿತ್ತ ಕ್ಷೋಭೆ ಇತ್ತು ಅವನಿಗೆ. ಫ್ರಸ್ಟ್ರೇಷನ್ ಆಫ್ ದಿ ಹೈಯೆಸ್ಟ್ ಆರ್ಡರ್ ಬಿಕಾಸ್ ಲೋನ್ಲಿನೆಸ್, ವ್ಯವಹಾರದಲ್ಲಿ ಫೇಲ್ಯೂರ್, ಹಠಮಾರಿತನ, ಅಂತರ್ಮುಖಿತ್ವ ಅಥವಾ ಬಹಿರ್ಮುಖಿತ್ವ ಪ್ಯೂರ್ ಫಾರ್ಮಲ್ಲಿದ್ದರೆ ಅದು ನಿಮ್ಯಾನ್ಸೆಲ್ಲ ಇರೋಕ್ಕೆ ಸಾಧ್ಯ. ಯಾಕೆಂದ್ರೆ ನಾವು ಅಂತರ್ಮುಖಿನೂ ಹೌದು, ಬಹಿರ್ಮುಖಿನೂ ಹೌದು, ಆಂಬಿವರ್ಟ್ ಅಂತ ಕರಿತೀವಿ ನಾವು ನಮ್ಮ ಸಬ್ಜೆಕ್ಟಲ್ಲಿ. ಈ ಅಂತರ್ಮುಖಿತ್ವದಲ್ಲಿ ಯಾಕೆಂದರೆ ಎಂಥ ಬಹಿರ್ಮುಖತ್ವ ಇದ್ದರೂ ಕೂಡ ನಮಗೆ ಸಂಕೋಚಗಳಿರುತ್ತೆ, ಬಿಗುಮಾನಗಳಿರುತ್ತೆ, ನಾಚಿಕೆ ಇರುತ್ತೆ. ಆದರೆ ಒಂದು ಐಡಿಯಾನ ಪ್ರಶ್ನೆ ಮಾಡದೆ, ಒಂದು ಅಸ್ಪಷ್ಟವಾದಂಥ ಐಡಿಯಾಗಳನ್ನ, ಗುರಿಗಳನ್ನ ಇಂಟರ್ನಲೈಸ್ ಮಾಡಿಕೊಂಡಾಗ ಪರ್ಸ್ನಾಲಿಟಿನಲ್ಲಿ ತುಂಬ ಕ್ಷೋಭೆ ಉಂಟಾಗುತ್ತೆ. ಮತ್ತು ಇವನಿಗೆ ವಯೋಸಹಜವಾದಂಥ ಸ್ತ್ರೀ ಸಂಘದ ಗೆಳೆತನದ ವಾಂಛೆ ಕೂಡ ಇರಲಿಲ್ಲ. ಲೋ ಲಿಬಿಡೋ, ದೇರ್ ವರ್ ನೋ ಎಸ್ಕೇಪ್ ರೂಟ್ಸ್ ಎಕ್ಸೆಪ್ಟ್ RSS ಆರ್ಗನೈಸೇಷನ್. AK ಸುಬ್ಬಯ್ಯನವರು ಇದರ ಬಗ್ಗೆ ತುಂಬ ಹೇಳಿದ್ದಾರೆ, ನಾನು ಈಗ ಹೇಳಲ್ಲ ಅದನ್ನು ಇಲ್ಲಿ. ಮತ್ತು ಈ ಲಿಮೆಯೆ ಅನ್ನೋ ವ್ಯಕ್ತಿಯ ಪರಿಚಯ ಆಗುತ್ತೆ.
ಏಕದಮ್ ಇವನಿಗೊಂದು ಉತ್ಸಾಹ, ಇವನಿಗೊಂದು ಗುಣ ಇರುತ್ತೆ, ಉತ್ಸಾಹವನ್ನು ಸಡನ್ನಾಗಿ ಕಳೆದುಕೊಳ್ಳೋ ಗುಣ. ಮತ್ತು ನಿಧಾನವಾಗಿ ಸೇರಿಕೊಂಡಿರ್ತಾನೆ. ಅದು ಸೀಕ್ರೆಟ್ ಆರ್ಗನೈಸೇಷನ್. ಇವತ್ತು ಅಷ್ಟೇ ಬೈಟೆಕ್ ಅಂತ ಮಾಡ್ತಾರೆ. ಆ ಬೈಟೆಕ್ಕಲ್ಲಿ ಯಾರಿಗೂ ಪ್ರವೇಶ ಇರೋದಿಲ್ಲ, ಅವ್ರ ಕಡೆ ಭಾಳ ಹಾರ್ಡ್ ಕೋರ್ ಮೆಂಬರ್ಸ್ಗೆ ಮಾತ್ರ. ನೀವು RSS ಬೈಟೆಕ್ಕಲ್ಲಿ ನಾನು ಹೋಗಿದ್ದೀನಿ, ಅದಕ್ಕೋಸ್ಕರ ನಮ್ಮ ಮನೆ ಕೂಡ RSS ಹೆಡ್ ಕ್ವಾರ್ಟರ್ಸ್ ಹಿಂದೆಯೇ ಇರೋದು. ನಾನು ವಾಸು ಅವ್ರಿಗೆ ಹೇಳಿದ್ದೆ, ಲಾಸ್ಟ್ ಗುರುಪೂರ್ಣಿಮೆ ದಿನ ನಂಗೆ ಬಾರಿಸ್ಬೇಕು ಅಂತಿದ್ರು, ಏನೋ ಬಚಾವಾಗಿದ್ದೀನಿ. ಯಾಕೆಂದ್ರೆ ನಾನು ಯೋಗ ಭಾಳ ವರ್ಷ ಪ್ರಾಕ್ಟೀಸ್ ಮಾಡ್ತಾಯಿದ್ದೆ. ನಮ್ಮ ಯೋಗ ಟೀಚರ್ಸ್ ಎಲ್ಲನೂ ಅದೇನೇ ಪ್ರಶ್ನೆ ಮಾಡಿದ್ರೆ ನಮ್ಮ ಯೋಗ ಟೀಚರ್ ಬೈಯೋನು, ನಮ್ಮ ಜೊತೆಗೆ ಆಟ ಆಡೋನು. ಅವಾಗ ನನಗೆ MF ಸಾಲ್ಡಾನ ತುಂಬ ಸಹಾಯ ಮಾಡೋರು. ನೀವು ಒಡೆಸ್ಸಾ ಫೈಲ್ ನೋಡಿದ್ರೆ, ನೀವು ನೋಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಒಡೆಸ್ಸಾ ಫೈಲ್ನಲ್ಲಿ ಅದು ಯಾವ ರೀತಿ ಆ ಸಿನಿಮಾ ಮಾಡಿದ್ದಾನೆ ಅದೇ ರೀತಿ ಹೈಲಿ ಸೀಕ್ರೆಟಿವ್. ಹಿಂದಿನ ಈಗೊಂದು 5-6 ವರ್ಷದಿಂದ ಡೈರೆಕ್ಟರ್ ಆಗಿದ್ದ ನಿಮ್ಯಾನ್ಸ್ ಡೈರೆಕ್ಟರ್ ಆಗಿದ್ದವರು ಕೂಡ ಅವ್ರ ಗಮನಕ್ಕೆ ಇದೆ. ಅಲ್ಲಿ ನಿಮ್ಯಾನ್ಸಲ್ಲಿ ಬೈಟಕ್ಗಳಾಗತ್ತೆ. ಫ್ಯಾಸಿಸ್ಟ್ ಆರ್ಗನೈಸೇಷನ್ಗೆ ಯಾತಕ್ಕೆ ಅವನು ಸೇರಿದ ಅಂದರೆ, ಅವನ ಮನಸ್ಸು ಅಷ್ಟೊತ್ತಿಗಾಗಲೇ ಸಂಪೂರ್ಣವಾಗಿ ಸೇರ್ಕೊಂಡ್ಬಿಟ್ಟಿತ್ತು. ಈ ಸೇರಿಕೊಂಡಾಗ ಏನಾಗುತ್ತೆ, ನಾವು ಈ ಮಠಕ್ಕೆ ಸೇರಿಕೊಂಡಾಗ ಮತ್ತು ಅವನ ಗೆಳೆತನದಲ್ಲಿ ಕೊಡು ಪಡೆ, ಗಿವ್ ಆ್ಯಂಡ್ ಟೇಕ್ ಇರಲಿಲ್ಲ. ಸೊ ಎಂಥ ಫ್ರಸ್ಟ್ರೇಷನ್ ಇತ್ತು. ಹೈದರಾಬಾದ್ ಜೈಲಿಂದ ವಾಪಸ್ ಬಂದ ಮೇಲೆ ಅವನ ಬಿಸ್ನೆಸ್ಸಲ್ಲಿ ಫೇಲ್ಯೂರ್ ಆಗಿದ್ದ. ಕುಟುಂಬದ ಹಣಕಾಸಿನ ಪರಿಸ್ಥಿತಿ ತುಂಬ ದಾರುಣವಾಗಿತ್ತು. ಮತ್ತು ನನಗನ್ಸುತ್ತೆ ಈ ಆಪ್ಟೆ ಜೊತೆಗೆ ಅವನು ತನ್ನನ್ನು ತಾನು ಕಂಪೇರ್ ಮಾಡ್ಕೊಳ್ತಾ ಇದ್ದ ಅಂತ. ಕುಳ್ಳಾಗಿದ್ದ, ಸಣಕಲಾಗಿದ್ದ, ಸರಿಗೆಯ ಸುರುಳಿ, ಪೇಜ್ ನಂಬರ್ 102 ಬರೆಸಿ, ಗಿಡ್ಡ ಸಣಕಲಾಗಿದ್ದ, ಸರಿಗೆಯ ಸುರುಳಿಯಂತೆ ಜಿಗುಟಾಗಿದ್ದ, ಮೌನಿಯಾಗಿದ್ದ, ಸದಾ ಆತಂಕದಲ್ಲಿದ್ದಂತೆ ಧ್ವನಿ ಇತ್ತು, ಏರು ಧ್ವನಿಯಾಗಿತ್ತು, ಆತ್ಮಸ್ಥೈರ್ಯ ಕಾಣಿಸುತ್ತಿರಲಿಲ್ಲ, ಎದ್ದು ಕಾಣಿಸುವ ವ್ಯಕ್ತಿ ಆಗಿರಲಿಲ್ಲ. ಅಂದರೆ ಇವೆಲ್ಲ ಇರೋನು ನಾರ್ಮಲ್ ಆಗಿರೋಕ್ಕೆ ಸಾಧ್ಯ ಇಲ್ವಾ ಅಂದರೆ, ಒಂದು ಸಾಫ್ಟ್ವೇರ್ ರೆಡಿಯಾಗಿಬಿಟ್ಟಿದ್ರೆ ಒಬ್ಬ ಎ ಲೈಫ್ ಥ್ರೆಟನಿಂಗ್ ಸಿಚುವೇಶನ್ ಕೆನ್ ಟರ್ನ್ ಎ ಮ್ಯಾನ್ ಇಂಟು ಎ ಹೀರೋ. ದಿ ಸೇಮ್ ಲೈಫ್ ಥ್ರೆಟನಿಂಗ್ ಸಿಚುವೇಶನ್ ಕೆನ್ ಟರ್ನ್ ದ ಪರ್ಸನ್ ಇಂಟು ಎ ಸ್ಕೌಂಡ್ರಲ್. ಅಂದರೆ ಸಾಫ್ಟ್ವೇರ್. ಈಗ ಆಲೂಗಡ್ಡೆನ ಬಿಸಿನೀರಿಗೆ ಹಾಕಿದ್ರೆ ಮೆತ್ತಗಾಗುತ್ತೆ, ಕೋಳಿ ಮೊಟ್ಟೆ ಹಾಕಿದ್ರೆ ಗಟ್ಟಿಗಾಗುತ್ತೆ ಅಷ್ಟೇ. ಸೊ ಇದು ಡಿಸಿಪ್ಲಿನ್ಡ್ ಆರ್ಗನೈಸೇಷನ್. ಈ ಡಿಸಿಪ್ಲಿನ್ ಅಂದರೆ ಏನು? ಇವನು ಬರೀತಾನೆ ಸೂಫೀಸ್ ಅಂತ. ಡಿಸಿಪ್ಲಿನ್ ಅಂದರೆ ಕವಡೆಯನ್ನು ಹಾಕೋದು ಆಟ ಆಡಬೇಕಾದ್ರೆ, ಗರ ಚೆಲ್ಲಾಡಿ ಹೋಗುತ್ತೆ, ಬಾಚಿದ್ರೆ ಮತ್ತೆ ಕೈಗೆ ಸಿಗಬೇಕು, ಅದು ಡಿಸಿಪ್ಲಿನ್ ಅಂತ. ಟೀಚರ್ ಕ್ಲಾಸ್ನಲ್ಲಿ ಇಲ್ಲದೇ ಇದ್ದರೂ ಕೂಡ ಮಕ್ಕಳು ಗಂಭೀರವಾಗಿ ಕೂತ್ಕೊಂಡ್ರೆ ಮಕ್ಕಳೇ ಅಲ್ಲ ಅವರು, ಅದು ಡಿಸಿಪ್ಲಿನ್ನು. ತಂದೆ ತಾಯಿಗಳು ಮನೇಲಿ ಇಲ್ಲದೇ ಇದ್ರೂ TV ಮುಂದೆ ಕೂತ್ಕೊಳ್ದೇ ಇರೋದು ಡಿಸಿಪ್ಲಿನ್ನು. ಮೋರ್ ದಿ ಡೆನಯಲ್ ಮೋರ್ ವುಡ್ ಬಿ ದಿ ಅಬ್ಸೆಷನ್. ಈ ಎಲ್ಲ ಅಬ್ಸೆಷನ್ಗಳು ಈಗ ಕಾಣುತ್ತೆ. ಆಪ್ಟೆ ವಾಸ್ ಎ ಫಿಲ್ಯಾಂಡ್ರರ್. ಅವನು ಸ್ತ್ರೀ ಸಂಘಕ್ಕೆ ಹಾತೊರಿತಾ ಇದ್ದ, ತುಂಬ ಚೆನ್ನಾಗಿ ಡ್ರೆಸ್ ಮಾಡ್ಕೊಳ್ತಾ ಇದ್ದ. ಬಹುಶಃ ಇವನು ಕಂಪೇರ್ ಮಾಡ್ಕೊಳ್ತಾ ಇದ್ದ. ಯಾಕೆಂದರೆ ಕಂಪ್ಯಾರಿಸನ್, ಹೋಲಿಕೆ ಇರೋ ಕಡೆಗೆ ಸಮಾನ ಸಂತೃಪ್ತಿ ಇರೋದಿಲ್ಲ. ಮತ್ತು ತುಂಬ ಡಿಸಿಪ್ಲಿನ್ಡ್ ಆಗಿದ್ದ, ಶಿಸ್ತಿನ ಸಿಪಾಯಿ. ತಾಯಿ ಮತ್ತು ಪತ್ನಿಯ ಹೊರತಾಗಿ ಬೇರೆ ಯಾವ ಸ್ತ್ರೀಯನ್ನು ಕಣ್ಣೆತ್ತಿ ನೋಡುವುದು ಕೂಡ ಅಪರಾಧ ಅಂತ. ನನ್ನ ಗೆಳೆಯ ಒಬ್ಬ ವಿಜಯ್ ವಾಮನ್ ಅಂತ ಇಂಗ್ಲೀಷ್ ಪ್ರೊಫೆಸರ್ ಇದ್ದಾರೆ. ಅವರು ABVPಯ ವೆರಿ ಹಾರ್ಡ್ ಕೋರ್ ಮೆಂಬರ್ ಆಗಿದ್ದರು ಚಿಕ್ಕ ವಯಸ್ಸಿನಲ್ಲಿ. ಅವರೊಂದು ಸತಿ ABVP ಕಾರ್ಯಕ್ರಮಕ್ಕೆ ಕುವೆಂಪು ಅವರನ್ನು ಇನ್ವೈಟ್ ಮಾಡೋಕ್ಕೆ ಮೈಸೂರಿಗೆ ಹೋಗಿದ್ದರಂತೆ. ಇವ್ರ ಮಾತೆಲ್ಲ ಕೇಳಿಸ್ಕೊಂಡ್ರಂತೆ. ಕುವೆಂಪು ಬರಲ್ಲ ಅಂದ್ರಂತೆ. ಕುವೆಂಪು ಸರ್ ಬನ್ನಿ ಸಾರ್ ಅಂದಂತೆ. ಏನಯ್ಯ ಬರುತ್ತೆ ನಿಮಗೆ? ನಿಮ್ಮ ಕಾರ್ಯಕ್ರಮ ನಡೆಯೋ ಕಡೆಗೆ ಚಪ್ಪಲಿಗಳನ್ನು ನೀಟಾಗಿ ಜೋಡಿಸೋದು ಬಿಟ್ಟರೆ ನಿಮಗೇನು ಬರಲ್ಲ ಅಂತ ಬೈದು ಕಳಿಸಿದ್ರು. ಮಾತೆಯರಿಗೆ ಪ್ರತ್ಯೇಕವಾದ ಸ್ಥಳವನ್ನು ಏರ್ಪಡಿಸಲಾಗಿದೆ. ಸೊ ಈ ಪರ್ಸ್ನಾಲಿಟಿ ಇದ್ರ ಬಗ್ಗೆ ಹೇಳಿದೆ ನಾನು. ಒಂದು ಹೇರ್ ಚೆಕ್ ಲಿಸ್ಟ್ ಅಂತ ಇದೆ ನಮ್ಮ ಸಬ್ಜೆಕ್ಟಲ್ಲಿ. ಈ ಹೇರ್ ಚೆಕ್ ಲಿಸ್ಟಲ್ಲಿ 48 ಟ್ರೈಟ್ಸ್ನ ಲಿಸ್ಟ್ ಮಾಡ್ತಾರೆ.
ಅದನ್ನು ನಾವು ಸೂಕ್ಷ್ಮವಾಗಿ ಓದಿದ್ರೆ ದಿ ಸೈಕೋಪ್ಯಾಥಿಕ್ ವಿಸ್ಪರರ್ ಅಂತ ಒಂದು ಪುಸ್ತಕ, ವಾಸು ಅವ್ರು ಹೇಳಿದ್ಮೇಲೆ ಆ ಪುಸ್ತಕನೂ ಓದ್ಕೊಂಡೆ ನಾನು ಒಂದು ಸ್ವಲ್ಪ. ಅದರಲ್ಲಿ ನೀವು ಆ ಚೆಕ್ ಲಿಸ್ಟ್ ನೋಡಿದ್ರೆ ಸಾವರ್ಕರ್ ಮತ್ತು ಇವರು ತುಂಬ ಕಾಮನ್ ಇದು ಕಾಣುತ್ತೆ ನಿಮಗೆ. ಲಾರೆನ್ಸ್ ಒಂದು ಮಾತು ಹೇಳ್ತಾನೆ, ಕಾನ್ರಾಡ್ ಲಾರೆನ್ಸ್ ಆ್ಯಂಡ್ ಡೆಸ್ಮಾಂಡ್ ಮಾರಿಸ್, ಈವಿಲ್ ಇಸ್ ದಿ ಎಕ್ಸ್ಕ್ಲೂಸಿವ್ ಪ್ರಾವಿನ್ಸ್ ಆಫ್ ಹ್ಯೂಮನ್ ಬೀಯಿಂಗ್ಸ್, ಇಟ್ ಡಸ್ ನಾಟ್ ಟೇಕ್ ಪ್ಲೇಸ್ ಅಮಾಂಗ್ ಅನಿಮಲ್ಸ್ ಅಂತ. ಅನಿಮಲ್ಸ್ ಡೂ ನಾಟ್ ವೇಜ್ ವಾರ್ಸ್. ಸೊ ಈ ವೈಲೆನ್ಸಿನ ಬಗ್ಗೆ ಮತ್ತು ಎರಿಕ್ ಫ್ರಾಮ್ ಕೂಡ ಪುಸ್ತಕ, ಅದನ್ನು ಒಂಚೂರು ಮತ್ತೆ ತಿರುವಾಗಿದೆ, ಅನಾಟಮಿ ಆಫ್ ಹ್ಯೂಮನ್ ಡಿಸ್ಟ್ರಕ್ಟಿವ್ನೆಸ್ ಅಂತ. ಸೈಕೋಪ್ಯಾಥಾಲಜಿ ಆಫ್ ಎವ್ರಿ ಡೇ ಅಂತ ಸಿಗ್ಮಂಡ್ ಫ್ರಾಯ್ಡ್ ಬರೆದು ಅದರಲ್ಲಿ ಹೇಳ್ತಾನೆ, ದ ಡಿಟರ್ಮಿನೇಷನ್ ದಟ್ ಎ ಪರ್ಟಿಕ್ಯುಲರ್ ಬಿಹೇವಿಯರ್ ಈಸ್ ಆರ್ ಈಸ್ ನಾಟ್ ಎ ಈವಿಲ್ ಈಸ್ ಮಾರಲ್ ಜಡ್ಜ್ಮೆಂಟ್, ಆ್ಯಂಡ್ ವಾಟ್ ಸೊಸೈಟಿ ಮೇ ಲೇಬಲ್ ಆಸ್ ಈವಿಲ್ ಬಿಹೇವಿಯರ್ the psychologist tries to understand within the framework of mental illness and the psychology of daily life. So suspension of empathy ಇರಲಿಲ್ಲ. ಸಸ್ಪೆನ್ಷನ್ ಎಂಪತಿ. Now there is no human problem which cannot be solved through discussions and negotiations. ಕೊಲ್ಲೋದೇ ಮಾರ್ಗ ಅಲ್ಲ. ಆದರೆ ಹ್ಯೂಮನ್ ಪ್ರಾಬ್ಲಮ್ ಅಂತ ಹೇಳ್ತೀವಿ ನಾವು. ಆ್ಯಂಡ್ ದೇರ್ ಇಸ್ ನೋ ಹ್ಯೂಮನ್ ಸಿಚುವೇಶನ್ ವಿತೌಟ್ ಕಾನ್ಫ್ಲಿಕ್ಟ್ಸ್. ಈ ಹ್ಯೂಮನ್ ಅಂದರೆ ಏನು ಅಂತ ಅವನು ರೋಲೋ ಮೇ ಬರೀತಾನೆ. ಬೀಯಿಂಗ್ ಹ್ಯೂಮನ್ ಮೀನ್ಸ್ ಅಕ್ಸೆಪ್ಟೆನ್ಸ್, ಜೆನ್ವೈನ್ನೆಸ್, ಎಂಪತಿ, ಅಂತಃಕರಣ. ಇವೆಲ್ಲವೂ ಇರಲಿಲ್ಲ. ಕೇವಲ ಉದ್ದೇಶ ಏನು? ಇಂದು ನಾನು ಹಿಸ್ಟ್ರಿ ಮೇಷ್ಟ್ರನ್ನೊಬ್ಬನ ಕೇಳಿದೆ, ಗುಪ್ತರ ಕಾಲದ ಸುವರ್ಣ ಯುಗ ಅಂತ ಓದ್ತಾರೆ ಮಕ್ಕಳು, ಪಾಠ ಹೇಳ್ತಾರೆ. Is it not a foolish idea to believe that at any point of time there was a golden period? ಬಟ್ ಹೇಳ್ತಾರೆ, ಗುಪ್ತರ ಕಾಲದಲ್ಲಿ ಕೆಲವರ್ಗದ ಜನಗಳನ್ನು, ಕೆಲಸ ಮಾಡೋರನ್ನ, ಸರ್ವ್ಸ್ನ ಮದುವೆ ಮಾಡ್ಕೊಳ್ಳೋಕೆ ಬಿಡ್ತಿರ್ಲಿಲ್ಲ. ಯಾಕೆಂದರೆ ಗುಪ್ತಾಸ್ ಕನ್ಸಿಡರ್ಡ್ ಬ್ರೀಡಿಂಗ್ ಎ ಸೆಟ್ ಆಫ್ ವರ್ಕರ್ಸ್ ಆಸ್ ಅನ್ಎಕನಾಮಿಕಲ್. ಆದರೆ ಗುಪ್ತರ ಕಾಲದ ಸುವರ್ಣಯುಗ ಸಾಲು ಮರಗಳನ್ನು ಬೆಳೆಸಿದ, ಬಾವಿಗಳನ್ನು ತೋಡಿಸಿದ. ಇರಲಿ, ಸಸ್ಪೆನ್ಷನ್ ಆಫ್ ಎಂಪತಿ ಈಸ್ ನೆಸಸರಿ ಫಾರ್ ಪೀಪಲ್ ಲೈಕ್ ದಿಸ್ ಇನ್ ಆರ್ಡರ್ ಟು ಇಂಟೆನ್ಷನಲಿ ಹಾರ್ಮ್ ಅದರ್ ಪೀಪಲ್. ಇದೆಲ್ಲ ಮಡುಗಟ್ಟುಬಿಟ್ಟಿತ್ತು. ವೈಲ್ ದಾಸ್ತೇವ್ಸ್ಕಿದೊಂದು ಮಾತು ಹೇಳಿ ನಾನು ನನ್ನ ಮಾತನ್ನ ಮುಗಿಸ್ತೀನಿ. ವೈಲ್ ನಥಿಂಗ್ ಈಸ್ ಈಸಿಯರ್ ದ್ಯಾನ್ ಟು ಡಿನೌನ್ಸ್ ದಿ ಈವಿಲ್ ಡೂಯರ್, nothing is more difficult than to understand him. ಪಾಯ್ಟರ್ ದಾಸ್ತೇವ್ಸ್ಕಿ. ಅದಕ್ಕೋಸ್ಕರ ಅವನ ಪುಸ್ತಕ ಇಡಿಯಟ್, ಪೊಸೆಸ್ಡ್ ಅದನ್ನು ನಾವೆಲ್ಲ ಓದಬೇಕು. ನನಗೇನು ಭಯ ಆಗ್ತಾಯಿದೆ ಅಂದರೆ, ಇವತ್ತು ನಮಗೆ ನಾವು ಯಾರ ಜೊತೆಗೆ ಮಾತಾಡ್ತೀವಿ, ಇವರು ನಮ್ಮ ಗೆಳೆಯರಲ್ಲ ಅವರು ಹೇಳ್ತಾರೆ, ಇನ್ನು 10 ವರ್ಷದಲ್ಲಿ ಪಾಕಿಸ್ತಾನ ಇರೋದಿಲ್ಲ ಅಂತ ಒಂದು ಯೂಟ್ಯೂಬಲ್ಲಿದೆ. ಪಾಕಿಸ್ತಾನ ಇರೋದಿಲ್ಲ ಅಂದರೆ ನೀವು ಇರೋದಿಲ್ಲ ಅಂದರೆ, ಪಾಕಿಸ್ತಾನ ಇರೋದ್ರಿಂದನೇ ಇವರು ಇರೋದು. ಹೇಳಿದ್ರೆ ತಕ್ಷಣ ನೀನು ತರ್ಕ ಮಾತಾಡಬೇಡ, ನೀನು ತರ್ಕ ಮಾತಾಡ್ತಾ ಇದ್ದೆ, ನೀನು ಬರೀ ನೀನು ಅಡ್ವೊಕೇಟ್ ಆಗಬೇಕಾಗಿತ್ತು. ಕೇಳಿಸ್ಕೊಳ್ಳಲ್ಲ. ಅಂದರೆ ಈ 27 ವರ್ಷ ಜೈಲಿನಲ್ಲಿದ್ದ ನೆಲ್ಸನ್ ಮಂಡೇಲಾ ಆಚೆ ಬಂದವನು ಪೀಸ್ಫುಲ್ ಕೋ ಎಕ್ಸಿಸ್ಟೆನ್ಸ್ ಬಗ್ಗೆ ಮಾತಾಡ್ತಾನೆ ಬಿಳಿಯರ ಜೊತೆಗೆ. ಇಫ್ ಪೀಪಲ್ ಕ್ಯಾನ್ ಲರ್ನ್ ಟು ಹೇಟ್, ದೇ ಕ್ಯಾನ್ ಬಿ ಟಾಟ್ ಟು ಲವ್. ಹಿತಾಸಕ್ತಿ ಇಲ್ಲದೆ ಇತಿಹಾಸ ಇಲ್ಲ. ಅಂದರೆ ಈ ಎರಿಕ್ ಹಾಬ್ಸ್ನ ಒಂದು ಮಾತಿದೆ, ಇತಿಹಾಸಕಾರರು ರಾಷ್ಟ್ರೀಯತೆಗೆ, ಅಂದರೆ ಈಗ ಈ ಹಿಂದೂ ಸಾಮ್ರಾಜ್ಯಕ್ಕೆ ಒದಗಿಸುವ ಸರಕಿಗೂ ಪಾಕಿಸ್ತಾನ ಮತ್ತು ಆಫ್ಘಾನಿಸ್ತಾನದಲ್ಲಿ ಅಫೀಮು ವ್ಯಸನಗಳಿಗೆ ಗಾಂಜಾ ಸರಬರಾಜು ಮಾಡೋದಕ್ಕೂ ಹೆಚ್ಚಿನ ವ್ಯತ್ಯಾಸ ಇಲ್ಲ. ಇವತ್ತು ಅದೇ ಆಗ್ತಾ ಇರೋದು. ಅಂದರೆ ಇತಿಹಾಸ ಮರೆತರೆ ನಾವು ಬಿದ್ದ ಹಳ್ಳಕ್ಕೆ ಮತ್ತೆ ಬೀಳಬೇಕಾಗಿ ಬರುತ್ತೆ. ಈ ಕಾಲಘಟ್ಟದಲ್ಲಿ ಈ ಜಾಗೃತ ಕರ್ನಾಟಕ ವೇದಿ ಮತ್ತು ಅಹರ್ನಿಶಿ ಪ್ರಕಾಶನ ಇವರೆಲ್ಲ ಒಳ್ಳೆ ಕೆಲಸ ಮಾಡ್ತಾಯಿದ್ದಾರೆ. ನನ್ನ ಅಭಿನಂದನೆಗಳು. ಥ್ಯಾಂಕ್ ಯು. ನಮಸ್ಕಾರ.
ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.